ಸ್ತ್ರೀಯಲ್ಲಿ ಎಂತಹ ಶಕ್ತಿ, ಎಂತಹ ತಾಳ್ಮೆ ಅಂತ ಕೇಳಿದರೆ, ಈಗ ಮುಂದೆ ಒಂದು ಈ ಪೂರ್ಣಿಮೆಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಬಾಂಧವ್ಯ ಬೆಸೆಯುವಂತಹ ಒಂದು ಕಾರ್ಯಕ್ರಮ, ಅದು ರಕ್ಷಾಬಂಧನ. ಇದು ಪ್ರಥಮದಲ್ಲಿ ಯಾರು ಮಾಡಿದ್ರು ಅಂತಂದ್ರೆ ಸ್ವಲ್ಪ ನೆನಪಿಗೆ ತಂದು ಕೊಡ್ತೀನಿ. ಯಾವಾಗ ಶಿವನನ್ನ ಒಲಿಸ್ಕೋಬೇಕಂತ ಬಾಲ್ಯದಲ್ಲಿನೇ ಪಾರ್ವತಿ ದದೀಚಿ ಆಶ್ರಮದಲ್ಲಿರ್ಬೇಕಾದ್ರೆ 4-5 ವರ್ಷದ ಪುಟ್ಟ ಹುಡುಗಿ ಇರುವಾಗಲೇ ಆ ಶಿವನ ಮೂರ್ತಿಯನ್ನು ನೋಡಿ ಈತನೇ ನನ್ನ ಗಂಡ ಅಂತ ಆಕೆ ನಿರ್ಣಯ ಮಾಡಿಕೊಂಡು ಬಿಟ್ಟಿದ್ದಳು. ಆದರೆ ಆ ತಾಯಿ ಮೇನಿಕೆಗೆ ಶಿವನನ್ನು, ಯಾಕಂದ್ರೆ ಒಬ್ಬ ವಿರಾಗಿ, ಯಾರೇ ಮಕ್ಕಳು ತಮ್ಮ ಮಗಳು ಸುಖವಾಗಿರ್ಲಿ ಅಂತಲೇ ಬಯಸ್ತಾರೆ. ಅವನ ಬಳಿ ಏನೋ ಅವ ಸ್ಮಶಾನದೊಳಗೆ ಬೂದಿ ಬಡ್ಕೊಂಡಿರ್ತಾನೆ, ಅವನಿಗೆ ಕೊಟ್ಟು ಏನು ಮಾಡೋದು, ಇವನಿಂದ ದೂರ ಇಡಬೇಕಂತ ಎಷ್ಟೋ ಪ್ರಯತ್ನ ಮಾಡಿದರೂ ಕೂಡ ಆಗಲಿಲ್ಲ. ಹಾಗಾಗಿ ಒಂದು ಸಾರಿ ಶಿವ ಮದುವೆ ಅಂತ ಮಾಡಿಕೊಂಡು ಬಹಳಷ್ಟು ಬಂಧನದಲ್ಲಿ ಬಿದ್ದು ಆ ನೋವನ್ನು ಪಟ್ಟಿದ್ದ ಆತಕ್ಕಾಗಿ ಮತ್ತೆ ಪುನಃ ನಾನು ವಿರಾಗಿನೇ ಇರ್ತೀನಿ ಅಂತ ಎಷ್ಟೋ ಹೇಳಿದರೂ ಕೂಡ ಆ ಪ್ರೀತಿ ಅವನನ್ನು ಬಿಡಲಿಲ್ಲ. ಅವ ಏಕಾಂತವಾಸಕ್ಕೆ ಎಷ್ಟೋ ವರ್ಷಗಳ ಪರ್ಯಂತರ ಸಮಾಧಿಯಲ್ಲಿದ್ದು ಪುನಃ ಸಮಾಧಿಯಿಂದ ಹೊರಗೆ ಬಂದು ಪಾರ್ವತಿಯ ಪ್ರಯತ್ನಗಳನ್ನೆಲ್ಲ ವಿಫಲ ಮಾಡ್ತಾ ಇದ್ದ. ಆ ಸಂದರ್ಭದೊಳಗೆ ನಾರದರು ಬಂದು ಒಂದು ಮಾತು ಹೇಳ್ತಾರೆ, ತಾಯಿ ನೀನು ಏನಾದರೂ ಆತನನ್ನ ಪಡಿಬೇಕು ಅಂತ ನಿನ್ನ ಇಚ್ಛೆ ಸಂಪೂರ್ಣವಾಗಿ ಸಿದ್ಧಿಸಬೇಕಾಗಿತ್ತು ಅಂತಂದರೆ ನೀನು ಏನು ಮಾಡಬೇಕು ಅಂತ ಕೇಳಿದರೆ, ಒಂದು ರಥವನ್ನ ಇದೆ, ಅದು 16 ಸೋಮವಾರ ರಥ ಇದೆ. ಇದು ನೀನು ಮಾನಸ ಸರೋವರದಿಂದ ನೀರನ್ನು ತಂದು ನೀನು ಹುತ್ತಿನ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿ 16 ಸೋಮವಾರಗಳ ಸಂಪೂರ್ಣ ರಥವನ್ನು ಆಚರಣೆ ಮಾಡಿದರೆ ನಿಮ್ಮ ಬಯಕೆ ಈಡೇರ್ತದೆ ಅಂತ ನಾರದ ಮಹರ್ಷಿಗಳು ಆ ಪಾರ್ವತಿ ದೇವಿಗೆ ಆ ಸಾಧನೆಯ ಕುರಿತು ಹೇಳಿ ಹೋದಾಗ, ಎಷ್ಟೇ ಕಷ್ಟ ಆದರೂ ಕೂಡ ನಾನು ಮಾಡ್ತೀನಿ ಅಂಥೇಳಿ ಅದಕ್ಕೆ ಯಾರ ಸಹಾಯವನ್ನು ಕೂಡ ನಾವು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ದೇವರು ಕೂಡ ಬಂದು ಸಹಾಯ ಮಾಡ್ತಾನಂತ. ಆ ದಿಶೆಯೊಳಗೆ ಜಗತ್ತಿನ ಒಳಿತಿಗಾಗಿ ಸ್ವಯಂ ನಾರಾಯಣನೇ ಅಲ್ಲಿ ಈಕೆ ಎಷ್ಟೋ ಲಿಂಗಗಳನ್ನು ಕೂಡ ಮಾಡ್ತಾ ಇರಬೇಕಾದ್ರೆ ಆ ಲಿಂಗ ಎಲ್ಲ ಅಲ್ಲೇ ಕೂತು ಶಿವ, ಯಾಕೆಂದ್ರೆ ಆ ಪೂಜೆ ಸಫಲ ಮಾಡಲ್ಲ, ನಿನಗೆ ಮದುವೆ ಮಾಡ್ಕೊಂಡು ಮತ್ತೆ ನಾ ಅದೇ ಗೋಳಾಟದೊಳಗೆ ಬೀಳೋದು ಹಾಕದ ಬೇಡ, ನಾ ಹೀಗೆ ಇರ್ತೀನಿ ಅಂತ ಅಂತಿದ್ದವ. ಆಗ ಎಷ್ಟು ಲಿಂಗಗಳನ್ನು ಕೂಡ ಮಾಡಿ ಇನ್ನೇನು ಪೂಜೆ ಪ್ರಾರಂಭ ಮಾಡಬೇಕನ್ನೋದ್ರೊಳಗೆ ಮತ್ತೆ ಅದು ವಿಸರ್ಜನೆ ಆಗಿಬಿಡ್ತಿತ್ತು. ಆದರೆ ಶಿವ ನಾರಾಯಣನಿಗೆ ಒಂದು ಮಾತನ್ನ ಕೊಟ್ಟಿದ್ದ, ನಿನ್ನ ಹಸ್ತದಿಂದ ಯಾವ ಮೂರ್ತಿ ನಿರ್ಮಾಣ ಆಗ್ತದೋ, ನಿನ್ನ ಹಸ್ತ ಯಾವ ಮೂರ್ತಿಗೆ ಸ್ಪರ್ಶ ಆಗ್ತದೋ ಆ ಮೂರ್ತಿ ಯಾವತ್ತಿಗೂ ಖಂಡನೀಯ ಅಲ್ಲ, ಅದು ಪೂಜ್ಯನೀಯ ಅಂತ ಹೇಳಿ ಆ ನಾರಾಯಣನಿಗೆ ವಚನವನ್ನು ಕೊಟ್ಟಾಗ ಸ್ವಯಂ ನಾರಾಯಣನೇ ಪಾರ್ವತಿ ಹತ್ತಿರ ಬಂದು ಅಲ್ಲಿ ಆ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಆಕೆಯ 16 ಸೋಮವಾರ ವೃತ್ತಕ್ಕೆ ದಾರಿಯನ್ನ ಮಾಡಿ ಕೊಟ್ಟಾಗ ನಾವು ಅಂತೀವಿ ದೇವರೇ ಬಂದಿದ್ರೆ ಬಹಳ ಚಲೋ ಆಗಿತ್ತು ಅಂತ ನಾವು ಎಷ್ಟೋ ಅನ್ಕೋತೀವಿ. ಆದರೆ ಜಗನ್ಮಾತೆ ಆಗಿರ್ತಕ್ಕಂತಹ ತಾಯಿ ಪಾರ್ವತಿ ಏನು ಹೇಳ್ತಾಳೆ ಅಂದರೆ, ನಾನು ಸ್ವಯಂ ಸಾಧನೆ ಮಾಡಕತ್ತಿದ್ದೀನಿ, ಇದರಲ್ಲಿ ನನಗೆ ಯಾರ ಸಹಾಯನೂ ಕೂಡ ಬೇಡ, ನೀವು ಇನ್ನೊಮ್ಮೆ ಇದರ ಒಳಗೆ ಬರಲಾರದಂಗೆ ನನಗೆ ವಚನ ಕೊಡ್ರಿ, ನಾನೇ ಇದನ್ನು ಪೂರ್ಣ ಮಾಡ್ತೀನಿ ಅನ್ನುವಂತಹ ಮಾತನ್ನ ನಾರಾಯಣನಿಂದ ಕೇಳಿಕೊಂಡು ಅದೇ ಸಂದರ್ಭದೊಳಗೆ ನೀವು ನನಗೆ ಸಹಾಯ ಮಾಡಬೇಕಾದ್ರೆ ಕಾರಣ ಏನು ಅಂದರೆ ನಿನ್ನ ಅಣ್ಣ ಅಂತ ಅನ್ಕೋ ಅಂತ ನಿನ್ನ ಅಣ್ಣ ಅಂತ ಅನ್ಕೋ ಅಂದಾಗ ಆವಾಗ ಅಣ್ಣನ ಸಂಕೇತವಾಗಿಯೇ ತಂಗಿಯ ರಕ್ಷಾ ಕೊಡ್ಲಿ ಅಂತ ಹೇಳಿ ಪ್ರಥಮದಲ್ಲಿ ರಕ್ಷಾಬಂಧನ ಯಾವಾಗ ಆಯ್ತು ಅಂತ ಕೇಳಿದ್ರೆ ಪಾರ್ವತಿ ನಾರಾಯಣನಿಗೆ ಕಟ್ಟಿದ್ದು ಇವತ್ತಿಗೂ ನಾವು ಕೂಡ ಅದು ಅಣ್ಣ ತಂಗಿಯರ ರಕ್ಷಾಬಂಧನವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ.